ಸೊ ಎಲ್ರಿಗೂ ನಮಸ್ಕಾರ ಗೈಸ್, ನಾನು ನಿಮ್ಮ ಪ್ರೀತಿಯ ಕಿಶನ್ ಕನ್ನಡಿಗ. ಸೊ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು, ಸೊ ಈ ಲೆಜೆಂಡ್ಸ್ ಎಲ್ಲ ಕಮೆಂಟ್ ಮಾಡಿರ್ತಾರೆ ಈ ವಿಡಿಯೋಗೆ. ಸೊ ಆ ಲೆಜೆಂಡ್ಸ್ ಕಮೆಂಟ್ ನ ನಾವು ಇವತ್ತು ಓದೋಣಂತೆ. ಸೊ ವಿಡಿಯೋ ತುಂಬಾ ಸಖತ್ತಾಗಿದೆ, ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ. ಸೊ ಈ ವಿಡಿಯೋ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಎಂಟರ್ಟೈನ್ಮೆಂಟ್. ಸೊ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ವಿಡಿಯೋ ಯಾರ್ದಿದೆಪ್ಪ ಅಂತ ಅಂದ್ರೆ ನಮ್ ದೀಪಕ್ ಅಣ್ಣಂದಿದೆ, ನೋಡೋಣ. ಮುಂದಿರೋದು ಎಡೆ, ಇವನ್ ದೊಡ್ಡ ಯಾರಿದ್ರು ಪಾಪ, ಸತ್ ಮೇಲೆ ನೆಮ್ಮದಿ ಇಲ್ಲ ಅವ್ರಿಗೆ. ಪಾಪ ಆ ಹುಡುಗಿ ಏನ್ ಕರ್ಮ ಮಾಡಿತ್ತು ಈ ಹುಚ್ಚನ್ ಕೈ ಸಿಕ್ಕಿ. ಸತ್ತವ್ರ ಈಸಿ ಕೊಟ್ಟು ಹಿಂಗೆ ಹಿಂಸೆ ಕೊಟ್ರೆ ಯಾರ್ ಸಾರ್ ಬದುಕ್ತಾರೆ? ಅಯ್ಯಪ್ಪ. ಅಲ್ಲ, ಈ ವಿಡಿಯೋದಲ್ಲಿ ನನಗೆ ಒಂದ್ ಅರ್ಥ ಆಗ್ತಿಲ್ಲ, ಅವನೇನ್ ಸತ್ತರಿಗೆ ಎಡೆ ಇಟ್ಟಾರ ಯುಗಾದಿ ಹಬ್ಬ ಮಾಡಾಕತ್ತಾನ ಅಂತ. ಇರ್ಲಿ, ಎನಿವೇಸ್ ದೀಪಕ್ ಅಣ್ಣ ಗ್ರೇಟ್. ಸೊ ನೆಕ್ಸ್ಟ್ ಏನಿದೆಪ್ಪ, ಮತ್ತೆ ದೀಪಕ್ ಅಣ್ಣ ಬಂದ. ನೆಲಕ್ಕೆ ಪಾದ ಅಂಟಿ, ಈ ಬಡ್ಡಿ ಮಗನ್ ಇನ್ಸ್ಟಾಗ್ರಾಮ್ ಇಂದ ಆಚೆ ಕಟ್ಟಿ. ಯಪ್ಪ, ಯಾರ RX ರಾಕಿ ಅಂತೆ. ಇವನ್ ಯಾರಾದ್ರೂ ಹೋಗಿ ಆ ಕೆರೆಗೆ ಅಂಟಿ ಬನ್ನಿ. ನೋಡು, ಗಂಗಾ ನಾಗವಲ್ಲಿಯಾಗಿ ಬದ್ಲಾಗ್ತಾ ಇದ್ದಾಳೆ. ಲೇ, ಬದ್ಲಾಗ್ತಿದ್ದಾಳೆ ಅನ್ನಕೋ ನಿಂತು ಹೆಂಗ್ಸೆಲ್ಲ ಕೊಟ್ರು ಗುಂಡ್ಸು. ಏನೇನ್ ಕಮೆಂಟ್ ಆಗ್ತಿದಾರ. ಹುಡುಗ ಕಂಡ್ರ ಅವನು ಗಂಡಸು, ದೀಪಕ್ ಅಣ್ಣ ಗಂಡಸು. ಯಾವ್ದಾದ್ರು ಮೊಸಳೆ ಮೀನು ಅಂಟ್ಕೊಳಪ್ಪ ಇವನಿಗೆ. ಒಟ್ಟಾಗಿ ಏನ ಆ ದೀಪಕ್ ಅಣ್ಣ ಬದುಕೋದಿಲ್ಲ, ಯಾರಿಗೂ ಇಷ್ಟ ಇಲ್ಲ. ತೊಳ್ಕೊಳ ಸಮಯದಲ್ಲಿ ಅರಳಿದ ಪ್ರತಿಭೆ. ಏನ್ ತೊಳ್ಕೊಂಡಿಯಪ್ಪ? ನಾವ್ ಹಾಕಿದ 90, ನೀನ್ ಸಿಗಾಕೋದು 1. ಕಾಕ ಮಾಡಿ ಚೆನ್ನಾಗಿ ಯಪ್ಪ, ಎಂತೆಂತ ಕಮೆಂಟ್ ಆಗ್ತಿರೋ. ಸೊ ಅಂಟ್ ಸಾಂಗ್ ಈ ತರ ಇಲ್ಲೇ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನೀವು ಕಮೆಂಟ್ ಹಾಕಿದ್ಮೇಲೆ ಈ ಅಂಟ್ ಸಾಂಗಿಗೆ ಇಷ್ಟೊಂದು ಎಡ್ಸ್ ಆಫ್ ಕಮೆಂಟ್ ಹಾಕ್ತಿರ, ಎಡ್ಸ್ ಆಫ್. ನಿಮ್ಮ ಒಂದು ಮೆಚ್ಚಬೇಕು. ಯಪ್ಪ, ಇಲ್ಲಿದೆ ಇದು. ಈ ಸೂರ್ಯವಂಶ ಮೂವಿ ಯಾರ್ಯಾರು ನೋಡಿರಿ, ಈಗ ಸೂರ್ಯವಂಶ ಪಾರ್ಟ್ 2 ನೀವು ನೋಡ್ಬೇಕು. ಇಲ್ಲಿ ನೋಡ್ರಿ ನೀವು ಆ DC ಸಾಹೇಬ್ ಮೇಡಮ್ ನ ನೋಡಿದ್ರ ಹೆಂಗಿದಾರ ನೋಡ್ರಿ DC ಮೇಡಮ್. ಸೂರ್ಯವಂಶ ನಿರ್ವಂಶ. ಕರೆಕ್ಟ್ ನಿರ್ವಂಶನೇ ಅದ್ ನೇರ. ಮತ್ತೆ ನೋಡಿ ಹೋಗ್ಬಿಡನಲ್ಲೇ. ಪದ್ಮಾವತಿ ವಾವ್. ಲೋ ಬಜೆಟ್ DC ಮೇಡಮ್ ಫ್ರಮ್ ಚಂದ್ರವಂಶ. ಚಂದ್ರವಂಶ ಅಲ್ಲ ಕಂಡ್ರು, ಅದು ಸೂರ್ಯವಂಶ. ಇಲ್ಲಿ ಚಂದ್ರವಂಶ ಆಗಿದ್ರು ಆಗಿರುವುದು. ಹೌದು, ಯಾರು ನಂಬಾಕಿಲ್ಲ. DC ಇಂಟು OC. ಮೊದಲು ನೀನ ನೀರ್ ಕುಡ್ಕೊಂಡ್ ಬರೋಗಕ್ಕ. ಅಕ್ಕ, ಅದು ಕೈಯಲ್ಲಿ ಇರೋದು ರವೆ ಉಂಡೆ. ರವೆ ಉಂಡೆನಾ ಅದು? ನನಗೆ ಯಾಕೆ ಈರುಳ್ಳಿ ಅನ್ಸ್ತೈತೆ. ಕಲ್ಲಿರ್ಬೇಕಂಡ್ರ, ಅದು ಕಲ್ಲು. ಗೋಧಿ ಹಿಟ್ಟು ಕಲಸುವಾಗ ಅರಳಿದ ಪ್ರತಿಭೆ. ಗೋಧಿ ಹಿಟ್ಟು, ವಾವ್. DC ಫ್ರಮ್ ಮಿಶೋ, ವಾವ್. ಯಾರು ಆರ್ಡರ್ ಮಾಡಿದ್ದು? ಸೂರ್ಯವಂಶ, ನಿರ್ವಂಶ, ಸರ್ವನಾಶ ಎಲ್ಲ. ಲೋ ಬಜೆಟ್
ಯಾರು ಬಂದಿದಾರ ಅಂತ ಹೇಳಿ. ರಂಗ SSLC ಅಲ್ಲ, ಮಂಗ SSLC. ಪೈಲ್ವಾನ್ ಅಲ್ಲ ಅಂತೆ, ಹೈವಾನ್ ಅಂತೆ. ಅಬ್ಬಾ, ಕೋಟಿಗೊಬ್ಬ ಓಟಿಗೊಬ್ಬ. ವಾವ್, ಲವ್ಲಿ ಬ್ರೋ. ಕೋಟಿಗೊಬ್ಬ ಓಟಿಗೊಬ್ಬ. ಮದಕರಿ ಕುರಿಮಾರಿ, ವಿಕ್ರಾಂತ್ ರೋಣ, ನಾಯಿರಾಣ. ಯಾರ ನಾಯಿರಾಣರೇ? ಪ್ರಭು ಅಂತೆ. ವಾವ್ ಗುರು, ಹೆಂಗ್ ಗುರು? ಹಾ, ಇಲ್ಲಿದೆ ಮೂವಿ ಲೀಸ್ಟ್ ಇದೆ. ಸುದೀಪ್ ಅಣ್ಣ ಮೂವಿ ಲೀಸ್ಟ್ ಇಲ್ಲಿ ಆಗ್ಬಿಟ್ಟಿದೆ. ಸ್ಪರ್ಶ ಅಲ್ಲಂತೆ, ಅಪಸ್ಪರ್ಶ ಅಂತೆ. ಹುಚ್ಚ ಲುಚ್ಚ, ನಂದಿ ಹಂದಿ, ಪಾರ್ಥ ಅಪಾರ್ಥ, ಸ್ವಾತಿ ಮುತ್ತು. ಸ್ವಾತಿ ಈ ವಿಡಿಯೋ ನೋಡಿ ಸತ್ತಳು. ರಂಗ SSLC, ಮಂಗ SSLC. ಕಾಶಿ ಫ್ರಮ್ ವಿಲೇಜ್ ಅಲ್ಲ ಅಂತೆ, ಪಿಶಾಚಿ ಫ್ರಮ್ ವಿಲೇಜ್ ಅಂತೆ. ಮೈ ಆಟೋಗ್ರಾಫರ್, ನೋ ಆಟೋಗ್ರಾಫರ್. ವಾವ್. ನಂಬರ್ 73 ಶಾಂತಿ ನಿವಾಸ, ನಂಬರ್ 24 ಓಂ ಶಾಂತಿ ನಿವಾಸ. ಮಸ್ತ್ ಮಜಾ ಮಾಡಿ, ನೆಕ್ಸ್ಟ್ ವಿಡಿಯೋ ನೋಡ್ಬೇಡಿ. ವಾ, ಆ ಪ್ರಾಸ ನೋಡ್ರಿ ಹೆಂಗೈತಿ. ಅಪ್ಪ, ವರದ ನಾಯಕ, ನಿಲ್ಸು ನಾಯಕ, ಮಾಣಿಕ್ಯ ಕೋಣಿಕ್ಯ, ಕೋಟಿಗೊಬ್ಬ ಕೋತಿಗೊಬ್ಬ, ಎಬ್ಬುಲಿ ಬೆಕ್ಕುಲಿ. ವಾ ಗುರು, ಬೆಂಕಿ ಕಮೆಂಟ್ಸ್, ಬೆಂಕಿ ಬೆಂಕಿ. ನೆಕ್ಸ್ಟ್ ವಿಡಿಯೋ ನೋಡ್ರಪ್ಪ, ಇದು ಇನ್ನ ಭಯಂಕರವೈತಿ. ಅವಳಿಗೆ ಪ್ರಾಣ ಕೊಡಬೇಡ, ಕೋಲ್ಗೇಟ್ ಟೂತ್ ಪೇಸ್ಟ್ ಕೊಡ. ನೋಡಿ ಎಷ್ಟು ಚಂದ ವಿಡಿಯೋ ಅಬ್ಸರ್ವ್ ಮಾಡ್ಯಾರ. ಕರೆಕ್ಟ್ ಅಣ್ಣ, ನಿನ್ನ ಎಮ್ಮಗೊಂದು ಕೋಲ್ಗೇಟ್ ಪೇಸ್ಟ್ ಕೊಡಿಸು. ಕಣ ಕಣದಲ್ಲೂ ಕೇಸರಿ. ವಿಮಲ್ ಹಾಕಿದ ನಂತರ ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಅರಳಿದ ಪ್ರತಿಭೆ. ವಾವ್. ರೋಮಿಯೋ ಜೂಲಿಯಟ್, ಅರ್ಧ ಪ್ರಾಣ ಆಗಲೇ ಹೋಗಿದೆ. ಏನ್ರು ಇದೆಲ್ಲ. ಈ ವಿಡಿಯೋ ನೋಡಿ ನನಗೆ ಅನ್ಸಿದ್ದೇನಪ್ಪಾ ಅಂತಂದ್ರೆ, ಆ ಹೆಣ್ಣ ಪ್ರಾಣ ಕೊಡೋದಿರ್ಲಿ, ಒಂದ್ ಕೋಲ್ಗೇಟ್ ಪೇಸ್ಟ್ ಕೊಟ್ಬಿಟ್ರೆ ಇಲ್ಲಿ ಸಮಸ್ಯೆ ಬಗೆಹರಿತ ಅಂತ ನಾನ್ ಅನ್ಕೊಂಡೆ. ಸೊ ನಿಮಗೇನ್ ಅನಿಸ್ತು ಕಮೆಂಟ್ ಮಾಡಿ. ಈ ಯಾರೆಲ್ಲ ಈ ಮುಂಗಾರಿ ಮಳೆ ನೋಡಿದ್ರ, ಮುಂಗಾರು ಮಳೆ ನೋಡಿರ್ತಾರ, ಮುಂಗಾರು ಮಳೆ 2 ನೋಡಿರ್ತಾರ. ಈ ನಾನ್ ತೋರ್ಸೋ ವಿಡಿಯೋದಲ್ಲಿ ಮುಂಗಾರು ಮಳೆ 3 ಬರುತ್ತೆ ಗುರು. ನೋಡಿ, ಹೀರೋ ಮತ್ತೆ ಹೀರೋಯಿನ್ ಹೆಂಗಿದಾರೆ ನೋಡಿ. ಓಪನಿಂಗ್ ಮಸ್ತ್ ಇದೆ ಅಲ್ಲ ಸಾಂಗ್. ಲೋ ಬಜೆಟ್ ಮುಂಗಾರು ಮಳೆ. ಮುಂಗಾರು ಮಳೆ ಅಲ್ಲಂತೆ, ಮುಂಗಾರು ಬಿಸಿಲು. ನಾನ್ ಹಂಗೆ ಮಲ್ಕೋತೀನಿ, ನನ್ ಕತ್ ಮೇಲ್ ಕಾಲ್ ಮಡುಗು ಆಂಟಿ. ಯಾಕೆ ಬ್ರೋ, ಕೂಲ್ ಕ್ಯಾರೆಕ್ಟರ್ 4. ಯಾಕೆ ಜೀವನದಲ್ಲಿ ಇಂಥ ಬರೀ ಬೇಸತ್ತೋಗಿದೀಯಾ? ಮುಂಗಾರು ಮಳೆಯಲ್ಲಿ ಡಿಲೀಟ್ ಆದ ಸೀನ್, ಅದಕ್ಕೆ ಗುರು ಇದು ಮುಂಗಾರು ಮಳೆ 3 ಅಂತ ಹೇಳ್ತಿರೋದು. ಇವರೇ ಹೀರೋ ಹೀರೋಯಿನ್ ನೋಡಿ ನೀವು. 99+ ಮಿಸ್ ಕಾಲ್ಸ್, ಯೋಗರಾಜ್ ಭಟ್ ಸರ್. ವಾವ್. ಮಿಸ್ ಚಾಂದಿನಿ, ಬೇಸಿಗೆ ಕಾಲದ ಮುಂಗಾರು ಮಳೆ, ಉರಿಯೋ ಬಿಸಿಲಲ್ಲಿ ಅರಳಿದ ಪ್ರತಿಭೆ. ಇದು ಮಾತ್ರ 100ಕ್ಕೆ 100. ನೋಡ್ರಿ ಬಿಸಿಲು ಹೆಂಗೈತೆ, ಅದ್ರಲ್ಲಿ ಅವನ ಬನೀನ್ ಹಾಕೊಂಡು ಈ ಅಮ್ಮ ಸ್ಯಾರಿ ಹಾಕೊಂಡು. ವಾವ್, ಎಷ್ಟು ಖುಷಿ ಆಗತ್ತೆ ಈ ತರ ವಿಡಿಯೋ ನೋಡಿದ್ರೆ. ಯಾಕ್ರೋ ಕಮೆಂಟ್ ಮಾಡಿದ್ರೆ ಹಂಗೆ? ಯಪ್ಪ, ನನಗಾದ್ರೂ ನಕ್ಕು ನಕ್ಕು ಸಾಕಾಯ್ತು ಗುರು. ಏನ್ ಕಮೆಂಟ್, ನಿಮ್ ತಲೆಗೆ, ನಿಮ್ಮ ಯೋಚನೆಗೆ ನಿಜವಾಗ್ಲೂ ಹೇಳ್ತಿದೀನಿ, ನನಗಂತೂ ಸೀರಿಯಸ್ ಆಗಿ ಎಷ್ಟು ನಗು ಅಂತಂದ್ರೆ ಆ ಕಮೆಂಟ್ ನೋಡಿದ್ಕಿಲ್ಲ. ಸೊ ಎಲ್ಲರ ಬಹು ನಿರೀಕ್ಷಿತ ರೇಷ್ಮಾ ಆಂಟಿ ಇಲ್ಲಿದ್ದಾರೆ. ಸೊ ಈ ರೇಷ್ಮಾ ಆಂಟಿ ನೀವು ನೋಡ್ಲೇಬೇಕು. ಇಂಥ ಪ್ರತಿಭೆ ನಾನು ಎಲ್ಲಿ ನೋಡಿಲ್ಲ ನಿಜವಾಗ್ಲು. ನೀವು ನೋಡ್ರಿ. ಬಾರ್ಬಿ ಫುಲ್ ಚರ್ಬಿ ಅಂತೆ. ಬಲ್ ನನ್ ಮಗ ಆಯ್ತಾ. ಚರ್ಬಿ ಇದಾಳ ಅಪ್ಪ ಆಂಟಿ ನೀಗೆ. ಬಾರ್ಬಿ ಗರ್ಲ್, ಡಿಪ್ಲೊಮಾ ಗರ್ಲ್. ಎಸ್, ಯಾರ ಕರೆಕ್ಟ್ ಆಗಿ ಹಾಕಿದ್ದಾರೆ.
ಆರ್ಥಿಕ ಅಂತೆ, ಬಾರ್ಬಿಗಲ್ಲ ಡಿಪ್ಲೊಮಾ ಗರ್ಲ್, ಅದಾದ ಡಿಪ್ಲೊಮೇಶನ್ ಹೋಗಿದ್ಲಂತೆ ಆಂಟಿ. ಸೊ ಹೊರ ಬಂದ ಇಲ್ಲ, ನನಗಂತೂ ಗೊತ್ತಿಲ್ಲ, ಬಟ್ ಗಿಚ್ಚಿ ಗಿಲಿಗಿಲಿಗೆ ಅಂತೂ ಹೋಗ್ ಬಂದ್ಬಿಟ್ಲು. ಬಿಳಿ ಹಂದಿ ತರ ಇದ್ದಾಳೆ ಬೇಬಿ ಗುರು, ಬಿಳಿ ಹಂದಿ ಅಂತೆ ನೋಡ್ರು. ರೇಷ್ಮಾ ಆಂಟಿ ಮಕ ನೋಡಿ ನಿಮ್ಗೆ ಈ ತರ ಕಮೆಂಟ್ ಮಾಡ್ಬೇಕು ಅನ್ಸುತ್ತೇನ್ರು? ರೇಷ್ಮಾ ಆಂಟಿ ಬಿಳಿ ಹಂದಿ ತರ ಇದ್ದಾಳ? ಏನಾಗ್ಬಿಡ್ರಪ್ಪ ನೋಡೋಣ. ಅಬಿಗರ್ಲಲ್ಲ, ಅಕ್ಕಿ ಮೂಟೆ. ರೀಲ್ಸ್ ರೇಷ್ಮಕ್ಕ, ರೋಬೋಟ್ ರೇಷ್ಮಕ್ಕ, ಹಂಗೆ ಮಾಡ್ತಿದಾರೆ ಇವ್ರು ನೋಡ್ತಿದ್ರೆ. ಮಿನಿ ಗೊಂಬೆ. ಬಾರ್ಬಿ ಗರ್ಲ್ ಅಲ್ಲ, ದೃಷ್ಟಿ ಗೊಂಬೆ ಅಂತೆ. ಗುರು, ದೃಷ್ಟಿ ಗೊಂಬೆಗೂ ಇದಕ್ಕಿನ್ನ ಚೆನ್ನಾಗಿರ್ತಾವ ಗುರು. ಇದು ಯಾವ ದೃಷ್ಟಿ ಗೊಂಬೆ? 10 ರೂಪಾಯಿ ಕೊಡ್ತೀನಿ, ಟೀ ಕುಡ್ದು 10 ರೂಪಾಯಿ ಕೊಡ್ತೀನಿ, ಟೀ ಕುಡ್ದು ಹೋಗು ಅಂತಿರಲ್ಲು. ಯಪ್ಪ ಕೊಳ್ಳಿದೇವ್ವ, ಯಾರ ಕರೆಕ್ಟ್ ಯಾವ ಸರ್ಕಸ್ ಕಂಪನಿಯಿಂದ ತಪ್ಪಿಸ್ಕೊಂಡ್ ಬಂದವ್ರೆ ಗುರು ಇವರು ಅಂತ ಹಾಕಿದ್ದಾರೆ ಕಮೆಂಟ್. ಎಲ್ಲಿಂದ ತಪ್ಸ್ಕೊಂಡ್ ಬಂದಾರೋ, ಏನೇನ್ ತಪ್ಸ್ಕೊಂಡ್ ಬಂದಾರೋ, ಯಪ್ಪ 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 ಇನ್ನೂ ಇದಾವೆ. ಸೊ ಇವತ್ತಿಗೆ ಈ ವಿಡಿಯೋದಲ್ಲಿ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇದೇ ತರದ ವಿಡಿಯೋ ಒಂದೆರಡು ಮಾಡ್ತೀನಿ. ಸೊ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತಾ ಅಂತಂದ್ರೆ ಈ ತರ ವಿಡಿಯೋಸ್ ನಾನು ನಿಮಗೆ ತಂದು ಎಂಟರ್ಟೈನ್ ಮಾಡಕ ನೋಡ್ತೀನಿ. ಸೊ ಇವತ್ತೊಂದು ಈ ವಿಡಿಯೋ ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೊಂತೀನಿ. ಸೊ ನಾನಂತರೂ ಸಿಕ್ಕಾಪಟ್ಟೆ ನಕ್ಕೆ. ನಿಮಗೆ ಆ ಸಂತೋಷ ಹೆಂಗಾಯ್ತು ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಏನಾದ್ರೂ ಸಂತೋಷ ಆಯ್ತಾ ಒಂದೆರಡು ಕಮೆಂಟ್ ಹಾಕಿ, ನನಗೂ ಸಂತೋಷ ಆಗುತ್ತೆ. ಸೊ ಇವತ್ತಿಗೆ ಇಷ್ಟಿರ್ಲಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಡೇ ವಿತೌಟ್ ಲಾಫ್ಟರ್ ದ ಡೇ ಇಸ್ ವೇಸ್ಟೆಡ್ ಅಂತಾರೆ. ಈ ತರ ವಿಡಿಯೋಸ್ ನ ನೋಡ್ತಾ ನಗ್ತಾ ಇರಿ, ಸೊ ಸಂತೋಷವಾಗಿರಿ ಅಂತ ಹೇಳ್ತಾ ಸೊ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ನಮಸ್ತೆ.